ಹಾಯ್ ಸ್ನೇಹಿತರೆ, ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಸಹಕಾರಿಯಾಗಲೆಂದು ಏನಪ್ಪಾ ಅಂತಂದ್ರೆ ಇವತ್ತಿನ ಒಂದು ವಿಷಯದಲ್ಲಿ ವಿಜ್ಞಾನದ ಬಗ್ಗೆ ಸಂಬಂಧಿಸಿದಂತ 30 ಪ್ರಮುಖ ಪ್ರಶ್ನೆಗಳು ಇರ್ತಾವೆ ನೋಡ್ರಿ. ಕೆಇಎ ಪರೀಕ್ಷೆಯಲ್ಲಿ ಕೇಳಿರುವಂತ ಮತ್ತೆ ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಸಹಕಾರಿಯಾಗಲೆಂದು ಈ ಒಂದು ಪ್ರಶ್ನೆಗಳನ್ನು ತಂದಿದ್ದೇನೆ. ಆ 4 ಒಂದು ಆಪ್ಷನ್ಸ್ ಗಳನ್ನ ಒಂದು ವಿವರಣೆಯನ್ನು ಕೂಡ ಮಾಡಿದ್ದೀನಿ ನೋಡ್ರಿ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಓಕೆ, ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಬೆಳಕಿನ ವೇಗವನ್ನು ಮೊದಲು ಅಳೆದವರು ಯಾರು ಅಂತ ಕೊಟ್ಟಿದ್ದಾರೆ. ಬೆಳಕಿನ ವೇಗವನ್ನು ಅಳೆದವರು ಯಾರು? ಇಲ್ಲಿ ಐನ್ಸ್ಟೀನ್, ನ್ಯೂಟನ್, ರೋಮ್ರೋ, ಗೆಲಿಲಿಯೋ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ರೋಮರ್ ನೋಡ್ರಿ. ರೋಮರ್ ಏನಪ್ಪಾ ಅಂತಂದ್ರೆ ಬೆಳಕಿನ ವೇಗವನ್ನು ಅಳೆದ ವ್ಯಕ್ತಿಯಾಗಿದ್ದಾರೆ. ಓಕೆ, ರೋಮರ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಉತ್ತರ ಕೂಡ ಇದೆ. ಉತ್ತರ ಏನಾಗಿತ್ತು? ರೋಮರ್ ಆಗಿದೆ ನೋಡಿ. ಇಲ್ಲಿ 4 ಆಪ್ಷನ್ಸ್ ಗಳಿಗೆ ಸಂಬಂಧಿಸಿದಂತ ಮಾಹಿತಿ ಕೂಡ ಇದೆ. ಮೊದಲನೇ ಆಪ್ಷನ್ಸ್ ಏನಿತ್ತು? ಐನ್ಸ್ಟೀನ್ ಇತ್ತು. ಇವ್ರು ಏನಪ್ಪಾ ಅಂತಂದ್ರೆ ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ. ಥಿಯರಿ ಆಫ್ ರಿಲೇಟಿವಿಟಿ ಅಂತ ನಾವು ಹೇಳ್ತೇವಲ್ಲ, ಈ ಒಂದು ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ ಯಾರಂದ್ರೆ ಐನ್ಸ್ಟೀನ್ ಆಗಿರ್ತಾರೆ ನೋಡ್ರಿ. ಅದೇ ರೀತಿ ನ್ಯೂಟನ್ ಅವರು ಏನಪ್ಪಾ ಅಂತಂದ್ರೆ ಗುರುತ್ವಾಕರ್ಷಣೆ ಮತ್ತು ಚಲನೆಯ ನಿಯಮಗಳ ಬಗ್ಗೆ ವಿವರಣೆಯನ್ನು ನೀಡಿದಂತ ವ್ಯಕ್ತಿ. ಇಲ್ಲಿ ರೋಮರ್ ಅಂತದೆ ನೋಡಿ, ಇದೇ ಆನ್ಸರ್ ಆಗಿತ್ತು. 1676ರಲ್ಲಿ ಬೆಳಕಿನ ವೇಗವನ್ನು ಮೊದಲು ಅಳೆದಂತ ವಿಜ್ಞಾನಿಯಾಗಿದ್ದಾರೆ. ಯಾರಂದ್ರೆ ಓಲೆ ರೋಮರ್. ಅದೇ ರೀತಿಯಾಗಿ ಗೆಲಿಲಿಯೋ ಇದೆ ನೋಡಿ ಆಪ್ಷನ್ಸ್ ನಲ್ಲಿ. ಗೆಲಿಲಿಯೋ 4ನೇದು ಗೆಲಿಲಿಯೋ ಇತ್ತು ಆಪ್ಷನ್ಸ್ ಡಿ. ಅದೇನಪ್ಪ ಅಂತಂದ್ರೆ ಗೆಲಿಲಿಯೋ ಅವರು ಏನಂದ್ರೆ ದೂರದರ್ಶಕವನ್ನು ಸುಧಾರಿಸಿದಂತ ಪ್ರಸಿದ್ಧ ವ್ಯಕ್ತಿ. ಟೆಲಿಸ್ಕೋಪ್ ಅನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಂದ್ರೆ ಗೆಲಿಲಿಯೋ ಆಗಿದ್ದಾರೆ ನೋಡ್ರಿ. ಗೆಲಿಲಿಯೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ 1610ರಲ್ಲಿ ಗುರುಗ್ರಹದ 4 ಗ್ರಹಗಳನ್ನು ಕಂಡು ಹಿಡಿತಾರೆ. ಓಕೆ, ಅದೇ ರೀತಿಯಾಗಿ ಟೆಲಿಸ್ಕೋಪ್ ಅಂದ್ರೆ ದೂರದರ್ಶಕದ ಮೂಲಕ ಮೊದಲು ನೋಡಿದಂತ ಒಂದು ಗ್ರಹ ಯಾವ್ದಪ್ಪ ಅಂತಂದ್ರೆ ಚಂದ್ರ ಆಗಿರ್ತದೆ. ಚಂದ್ರನನ್ನು ನೋಡ್ತಾರೆ. ಇವ್ರು ಯಾರು? ಗೆಲಿಲಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು ಕೊಟ್ಟಿದ್ದಾರೆ. ಮಾನವ ದೇಹದಲ್ಲಿರುವಂತ ಅತ್ಯಂತ ದೊಡ್ಡದಾದಂತ ಗ್ರಂಥಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, ಯಕೃತ್ ಅಂತ ನಾವು ಹೇಳ್ತೀವಿ. ಯಕೃತ್ ಏನಪ್ಪಾ ಅಂತಂದ್ರೆ ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಆಗಿದೆ. ಓಕೆ, ಗ್ಲ್ಯಾಂಡ್. ಯಕೃತ್ ಅದಕ್ಕೆ ಸರಿಯಾದ ಉತ್ತರ ಆಗಿತ್ತು ನೋಡ್ರಿ. ಆಪ್ಷನ್ ಸಿ ಬಿ ಸರಿಯಾದ ಉತ್ತರ. ಓಕೆ, ಅದೇ ರೀತಿಯಾಗಿ ಮೆದೋಜರಕ ಗ್ರಂಥಿ ಅಂತ ಹೇಳ್ತೀವಿ. ಪ್ಯಾಂಕ್ರಿಯಸ್ ಅಂದ್ರೆ ಇದೇನಂದ್ರೆ ಮಿಶ್ರ ಗ್ರಂಥಿ ಆಗಿದೆ. ಇದೊಂದು ಮೆದೋಜರಕ ಗ್ರಂಥಿ ಒಂದು ಮಿಶ್ರ ಗ್ರಂಥಿ ನೋಡ್ರಿ. ಜೀರ್ಣಕ್ರಿಯೆಗೆ ಮತ್ತು ಇನ್ಸುಲಿನ್ ಉತ್ಪಾದನೆಗೆ ಬಹಳ ಸಹಕಾರಿ ಮಾಡುವಂತ ಒಂದು ಗ್ರಂಥಿ ಮೆದೋಜರಕ ಗ್ರಂಥಿ. ಯಕೃತ್ ಬರ್ತಿದೆ ಏನಪ್ಪಾ ಅಂತಂದ್ರೆ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಮತ್ತು ಅತಿ ದೊಡ್ಡ ಗ್ರಂಥಿ ಕೂಡ ಇದಾಗಿದೆ. ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಯಾವ್ದು ಅಂತ ಕೇಳಿದ್ರೆ ಅದು ಯಕೃತ್, ಲಿವರ್ ಆಗಿರುತ್ತೆ ನೋಡ್ರಿ. ಅದೇ ಬಾಹ್ಯ ಒಂದು ಅಂಗ ಯಾವ್ದಪ್ಪ ಅಂತಂದ್ರೆ ಅದು ಚರ್ಮ. ದೇಹದ ಅತಿ ದೊಡ್ಡ ಬಾಹ್ಯ ಅಂಗ ಯಾವ್ದಂದ್ರೆ ಅದು ಚರ್ಮ ಆಗಿರ್ತದೆ. ಆಂತರಿಕ ಅಂಗ ಯಾವ್ದಂದ್ರೆ ಅದು ಲಿವರ್ ಆಗಿರುತ್ತೆ. ಥೈರಾಯ್ಡ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಏನಪ್ಪಾ ಅಂತಂದ್ರೆ ದೇಹದ ಅತಿ ದೊಡ್ಡ ನಾಳರಹಿತ ಗ್ರಂಥಿ ಆಗಿದೆ ನೋಡ್ರಿ. ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದೆ ಇದು. ಅದೇ ರೀತಿಯಾಗಿ ಪಿಟ್ಯೂಟರಿ ಗ್ರಂಥಿ ಅಂತ ನಾವು ಹೇಳ್ತೀವಿ. ಇದನ್ನು ಮಾಸ್ಟರ್ ಗ್ರಂಥಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಮಳೆಹನಿ ಗೋಳಾಕಾರವಾಗಿರಲು ಪ್ರಮುಖ ಕಾರಣವೇನು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಳೆ ಬರ್ತಾ ಇರುತ್ತೆ, ಮಳೆ ಹನಿಯ ಒಂದು ಗೋಳಾಕಾರ ರೀತಿಯಲ್ಲಿ ಈ ರೀತಿಯಾದಂತ ಹನಿಗಳು ಬೀಳ್ತಾ ಇರ್ತವೆ. ಈ ರೀತಿಯಾಗಿರಲು ಕಾರಣವೇನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, ಮೇಲ್ಮೈ ಸೆಳೆತ ಅಂತ ನಾವು ಹೇಳ್ತೀವಿ. ಸರ್ಫೇಸ್ ಓಕೆ ಟೆನ್ಷನ್ ಅಂತ ನಾವು ಹೇಳ್ತೀವಿ. ಈ ಒಂದು ಮೇಲ್ಮೈ ಸೆಳೆತದಿಂದ ಏನಾಗುತ್ತಾ ಮಳೆ ಗೋಳಾಕಾರ ಆಗಿರುತ್ತೆ. ಮಳೆ ಹನಿ ಗೋಳಾಕಾರವಾಗಿರ್ತದೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಐತೆ ನೋಡ್ರಿ. ಅದೇ ರೀತಿ ಇಲ್ಲಿ ಸ್ನಿಗ್ಧತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ದ್ರವದ ಹರಿಯುವಿಕೆಗೆ ವಿರೋಧ ಒಡ್ಡುವಂತ ಒಂದು ಗುಣ ಆಗಿರ್ತದೆ ಸ್ನಿಗ್ಧತೆ ಅಂದ್ರೆ. ಅಂದ್ರೆ ಆ ಸ್ನಿಗ್ಧತೆ ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಉದಾಹರಣೆಗೆ ಜೇನುತುಪ್ಪ ಆಗಿರ್ಬೋದು. ಜೇನುತುಪ್ಪವನ್ನು ಬಿಟ್ಟಾಗ ಒಂದು ತಟ್ಟೆಯಲ್ಲಿ ಇಟ್ಟಾಗ ಅದೇನಾಗುತ್ತಾ ನಿಧಾನ ರೀತಿಯಾದಲ್ಲಿ ಇಳಿತದ ಕೆಳಗಡೆ. ಓಕೆ, ಅದಕ್ಕೇನಂತಾರೆ ಸ್ನಿಗ್ಧತೆ ಅಂತ ಕರೀತಾರೆ. ಮೇಲ್ಮೈ ಸೆಳೆತ ಅಂತ ನೋಡಿ. ಅದಕ್ಕೆ ಸರಿಯಾದ ಉತ್ತರ ಆಗಿತ್ತು ಇಲ್ಲಿ. ಮೇಲ್ಮೈ ಸೆಳೆತ ಅಂದ್ರೆ ಏನಪ್ಪಾ ಅಂತಂದ್ರೆ ದ್ರವವು ತನ್ನ ಮೇಲ್ಮೈ ವಿಸ್ತೀರ್ಣವನ್ನು ಕನಿಷ್ಠಗೊಳಿಸಲು ಪ್ರಯತ್ನಿಸುವಂತ ಒಂದು ಗುಣ ಆಗಿರ್ತದೆ. ಇದರಿಂದ ಹನಿಗಳು ಏನಾಗುತ್ತವೆ ಅಂದ್ರೆ ಗೋಳಾಕಾರವಾಗಿ ಕಾಣ್ತಾವ. ನೆಕ್ಸ್ಟ್ ವಾತಾವರಣದ ಒತ್ತಡ ಅಂತ ಹೇಳ್ತೀವಿ. ಗಾಳಿಯು ವಸ್ತುಗಳ ಮೇಲೆ ಬೀರುವಂತ ಒತ್ತಡವನ್ನು ನಾವು ವಾತಾವರಣ ಒತ್ತಡ ಅಂತ ಕರಿತೀವಿ. ಅದೇ ರೀತಿಯಾಗಿ ಗುರುತ್ವಾಕರ್ಷಣೆ ಅಂತ ಇದೆ. ಇದು ಹನಿಯನ್ನು ಕೆಳಕ್ಕೆ ಎಳೆಯುತ್ತದೆ, ಆದರೆ ಗೋಳಾಕಾರಕ್ಕೆ ಕಾರಣವಲ್ಲ ಅಂತ ಹೇಳ್ಬೋದು. ಓಕೆ, ಗುರುತ್ವಾಕರ್ಷಣೆ ಬಲ ಏನಪ್ಪಾ ಅಂತಂದ್ರೆ ಆ ಮಳೆ ಹನಿಯನ್ನು ಏನಪ್ಪಾ ಅಂತಂದ್ರೆ ಭೂಮಿಗೆ ತರ್ತದ ಹೊರತು ಗೋಳಾಕಾರ ಮಾಡೋದಿಲ್ಲ.
ಅದಕ್ಕಾಗಿ ಇದು 4ನೇದು ಆಪ್ಷನ್ಸ್ ಕೂಡ ರಾಂಗ್ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೊಟ್ಟಿದ್ದಾರೆ. SI ಮಾನ ಯಾವುದಾಗಿದೆ? ಎಲೆಕ್ಟ್ರಿಕ್ ಕರೆಂಟ್ ಅದು. ವೋಲ್ಟ್, ಆಂಪಿಯರ್, ಓಮ್, ವ್ಯಾಟ್ ಅಂತ ಕೊಟ್ಟಿದ್ದಾರೆ. ವಿದ್ಯುತ್ ಪ್ರವಾಹದ ಏನಪ್ಪಾ ಅಂತಂದ್ರೆ ಆಂಪಿಯರ್ ಆಗಿರುತ್ತೆ ನೋಡ್ರಿ. ಓಕೆ, ವಿದ್ಯುತ್ ಪ್ರವಾಹದ ಆಂಪಿಯರ್ ಆಗಿರ್ತದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಅದು ಆಂಪಿಯರ್ ಸರಿಯಾದ ಉತ್ತರ ಇದು ನೋಡ್ರಿ. ಇದು ವೋಲ್ಟ್ ಏನಪ್ಪಾ ಅಂತಂದ್ರೆ ಇದು ವಿದ್ಯುತ್ ವಿಭವದ ಅಥವಾ ವಿದ್ಯುತ್ ಒತ್ತಡವನ್ನು ಅಳೆಯುವಂತ ಏಕಮಾನ ವೋಲ್ಟ್ ಆಗಿರ್ತದೆ. ಆಂಪಿಯರ್ ಏನಪ್ಪಾ ಅಂತಂದ್ರೆ ವಿದ್ಯುತ್ ಪ್ರವಾಹವನ್ನು ಅಳೆಯುವಂತ SI ಮಾನ ಆಗಿದೆ. ಓಮ್ ಏನಪ್ಪಾ ಅಂತಂದ್ರೆ ವಿದ್ಯುತ್ ರೋಧವನ್ನು ಅಳೆಯುವಂತ ಒಂದು ಏಕಮಾನ. ರೆಜಿಸ್ಟಾರ್ ಏನಂದ್ರೆ ಓಮ್ ಆಗಿರುತ್ತೆ ನೋಡ್ರಿ. ಅದೇ ರೀತಿ ವ್ಯಾಟ್ ಅಂತ ಬರುತ್ತಾ. ವ್ಯಾಟ್ ಅಂದ್ರೆ ಏನಂದ್ರೆ ವಿದ್ಯುತ್ ಸಾಮರ್ಥ್ಯ ಅಥವಾ ಶಕ್ತಿಯನ್ನು ಅಳೆಯುವಂತ ಏಕಮಾನಕ್ಕೆ ಆ ಒಂದು ವ್ಯಾಟ್ ಅಂತ ಕರಿತಾರೆ. ಅಂದ್ರೆ ಓಕೆ, ವಿದ್ಯುತ್ ಶಕ್ತಿಯನ್ನು ಅಳೆಯುವುದು ಯಾವುದು? ವ್ಯಾಟ್ ಆಗಿದೆ ನೋಡ್ರಿ. ಓಕೆ ನೋಡ್ರಿ ಸ್ನೇಹಿತರೆ, ಈ ರೀತಿಯಾಗಿ ಉತ್ತರವನ್ನು ಕೂಡ ನಿಮ್ಗೆ ಗೊತ್ತಾಯ್ತು. ಜೊತೆಯಲ್ಲಿ ABCD 4 ಏನು ಪಾಯಿಂಟ್ ಇದಾವೆ ಆ ಒಂದು ಪಾಯಿಂಟ್ಗಳನ್ನು ಕೂಡ ನೀವು ತಿಳ್ಕೊಂಡಂಗ ಆಗುತ್ತಾ. ಈ ರೀತಿಯಾದಂತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಅದರಲ್ಲಿ ವಿಜ್ಞಾನಿಯಾದ ಮೇಲೆ KA ಅತಿ ಹೆಚ್ಚಾಗಿ ಕೇಳ್ತಾರೆ ಕ್ವಶನ್. ಅದಕ್ಕಾಗಿ ಎಲ್ಲಾ ರೀತಿಯಾದಂತ ತಯಾರಿಯಲ್ಲಿ ನೀವು ಇರಬೇಕು. ಹಾಲನ್ನು ಮೊಸರಾಗಿ ಪರಿವರ್ತಿಸುವಂತ ಸಹಾಯ ಮಾಡುವಂತ ಬ್ಯಾಕ್ಟೀರಿಯಾ ಯಾವ್ದಂತ ಕೊಟ್ಟಿದ್ದಾರೆ. ಹಾಲು ಇರ್ತದಲ್ಲ ಅದು ಮೊಸರಾಗ್ತದ. ಇದು ಈ ರೀತಿ ಆಗಲು ಕಾರಣ ಆಗಿರುವಂತ ಬ್ಯಾಕ್ಟೀರಿಯಾ ಯಾವ್ದಂತ ಕೊಟ್ಟರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳ್ತೀವಿ. ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಏನಪ್ಪಾ ಅಂತಂದ್ರೆ ಹಾಲನ್ನು ಮೊಸರಾಗಿ ಮಾಡುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇದು ನೋಡಿ. ಓಕೆ, ಲ್ಯಾಕ್ಟೋಬ್ಯಾಸಿಲಸ್ ಇದೇನಪ್ಪಾ ಅಂತಂದ್ರೆ ಹಾಲಿನಲ್ಲಿರುವಂತ ಲ್ಯಾಕ್ಟೋಸ್ ಅನ್ನು ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆ ಮಾಡ್ತದೆ. ಅದಕ್ಕೆ ಮೊಸರಾಗಿ ಪರಿವರ್ತನೆ ಆಗ್ತದೆ ನೋಡ್ರಿ. ಓಕೆ, ಲ್ಯಾಕ್ಟೋಬ್ಯಾಸಿಲಸ್ ಏನಾಗ್ತಾ ಲ್ಯಾಕ್ಟೋಸ್ ಇದ್ದದ್ದು ಲ್ಯಾಕ್ಟಿಕ್ ಆಮ್ಲ ಆಗ್ತದ. ಬಿ ನಲ್ಲಿದೆ ನೋಡಿ, ರೈಜೋಬಿಯಂ ಅಂತ ಕರಿತೀವಿ. ಇದು ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಮಾಡ್ತದೆ. ನೋಡಿ, ದ್ವಿದಳ ಧಾನ್ಯಗಳಲ್ಲಿ ಬೇರುಗಳಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಮಾಡುವಂತ ಒಂದು ಅಂಶ ಯಾವ್ದಂದ್ರೆ ಅದು ರೈಜೋಬಿಯಂ. ನೆಕ್ಸ್ಟ್ ಈ ಕೋಲಿ ಅಂತಿದೆ ನೋಡಿ, ಇದು ಮಾನವನ ಕರುಳಿನಲ್ಲಿ ಕಂಡು ಬರುವಂತ ಸಾಮಾನ್ಯ ಬ್ಯಾಕ್ಟೀರಿಯಾ ಆಗಿರುತ್ತೆ. ಅದೇ ರೀತಿಯಾಗಿ ಸ್ಮಾಲೋನೆಲ್ಲಾ ಇದು ಟೈಫಾಯ್ಡ್ ಜ್ವರ ಅಥವಾ ಆಹಾರ ವಿಷವಾಗುವಿಕೆಗೆ ಕಾರಣವಾಗುವಂತ ಒಂದು ಬ್ಯಾಕ್ಟೀರಿಯಾ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ, ಪ್ರಮುಖವಾದಂತ ಪ್ರಶ್ನೆ. ವಿಟಮಿನ್ ಸಿ ಕೊರತೆಯಿಂದ ಬರುವಂತ ರೋಗ ಯಾವುದಂತ ಕೊಟ್ಟಿದ್ದಾರೆ. ವಿಟಮಿನ್ಸ್ ಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಸ್ಕರ್ವಿ ನೋಡಿ. ವಿಟಮಿನ್ ಸಿ ಇಂದ ಬರುವಂತ ರೋಗ ಸ್ಕರ್ವಿ ಆಗಿದೆ. ಓಕೆ, ವಿಟಮಿನ್ ಸಿ ಇಂದ ಬರುವಂತ ರೋಗ ಸ್ಕರ್ವಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ವಿಟಮಿನ್ ಎ ಕೊರತೆಯಿಂದ ಬರುವಂತ ರೋಗ ಯಾವ್ದಂದ್ರೆ ಅದು ಇರುಳು ಗೂಡುತನ ನೋಡಿ. ವಿಟಮಿನ್ ಎ ಇಂದ ಬರೋದು ಇರುಳು ಗೂಡುತನ. ವಿಟಮಿನ್ ಸಿ ಇಂದ ಬರೋದು ಸ್ಕರ್ವಿ ಆಗಿರುತ್ತೆ ನೋಡ್ರಿ. ಒಸಡುಗಳಲ್ಲಿ ರಕ್ತಸ್ರಾವ ಉಂಟಾಗ್ತದೆ. ಈ ಒಂದು ಸ್ಕರ್ವಿ ರೋಗ ಬಂದ್ರೆ ಒಸಡುಗಳಲ್ಲಿ ರಕ್ತಸ್ರಾವ ಉಂಟಾಗುತ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ರೋಗ ಕೂಡ ಬರುತ್ತೆ ನೋಡಿ. ಇದು ವಿಟಮಿನ್ B1 ಕೊರತೆಯಿಂದ ಬರುವಂತ ರೋಗ. ಇದಕ್ಕೆ ರಾಸಾಯನಿಕ ಹೆಸರೇನು? ಥೈಮಿನ್ ಅಂತಾರ. ವಿಟಮಿನ್ B1 ನ ಒಂದು ರಾಸಾಯನಿಕ ಹೆಸರು ಏನಂದ್ರೆ ಥೈಮಿನ್ ಅಂತ ಕರಿತೀವಿ ನೋಡ್ರಿ. ಓಕೆ, ರಿಟೆಕ್ಸ್ ಅಂತ ಅಂತೀವಿ ನಾವು. ಈ ಒಂದು ರೋಗ ಏನಪ್ಪಾ ಅಂತಂದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರುವಂತ ರೋಗ ಆಗಿದೆ. ಇದು ಚಿಕ್ಕ ಮಕ್ಕಳಲ್ಲಿ ಒಂದು ಮೂಳೆಗಳನ್ನು ದುರ್ಬಲಗೊಳಿಸ್ತದೆ ನೋಡ್ರಿ. ನೆಕ್ಸ್ಟ್, ಆಮ್ಲಜನಕವನ್ನು ಕಂಡುಹಿಡಿದಂತ ವಿಜ್ಞಾನಿ ಯಾರಂತ ಕೊಟ್ಟಿದ್ದಾರೆ. ಆಮ್ಲಜನಕ ಕಂಡುಹಿಡಿದ ವಿಜ್ಞಾನಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜೋಸೆಫ್ ಪ್ರಿಸ್ಲೆ. ಓಕೆ, ಜೋಸೆಫ್ ಪ್ರಿಸ್ಲೆ ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇವ್ರು ಏನ್ ಮಾಡ್ತಾರೆ ಅಂದ್ರೆ 1774ರಲ್ಲಿ ಆಮ್ಲಜನಕವನ್ನು ಅನಿಲವನ್ನು ಪ್ರತ್ಯೇಕಿಸಿ ಕಂಡುಹಿಡಿತಾರೆ ನೋಡ್ರಿ. 1774ರಲ್ಲಿ. ಅದೇ ರೀತಿಯಾಗಿ ಜೆ ಥಾಮ್ಸನ್ ಅಂತ ಹೇಳ್ತೀವಿ. ಇವರು ಎಲೆಕ್ಟ್ರಾನ್ ಕಣಗಳನ್ನು ಕಂಡುಹಿಡಿತಾರ. ಓಕೆ, ರೋದರ್ಫೋರ್ಡ್ ಏನಪ್ಪಾ ಅಂತಂದ್ರೆ ಇವರು ನ್ಯೂಕ್ಲಿಯಸ್ ಮತ್ತು ಪ್ರೋಟಾನ್ ಅನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಂದ್ರೆ ರೋದರ್ಫೋರ್ಡ್. ಮೇರಿ ಕ್ಯೂರಿ ಅಂತ ಕರಿತೀವಿ ನಾವು. ಇವರು ವಿಕಿರಣಶೀಲತೆ ಮತ್ತು ರೇಡಿಯಂ ಪೊಲೋನಿಯಂ ಕಂಡು ಹಿಡಿತಾರೆ ಅವರು. ಮೇರಿ ಕ್ಯೂರಿ ಅವರು ಪ್ರಮುಖವಾದಂತ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಮೇರಿ ಕ್ಯೂರಿ 1903ರಲ್ಲಿ 1911ರಲ್ಲಿ ಇವರು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು ಮೇರಿ ಕ್ಯೂರಿ. ನೆಕ್ಸ್ಟ್, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವ್ದಂತ ಕೊಟ್ಟಿದ್ದಾರೆ. ಸೌರಮಂಡಲದ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂತಂದ್ರೆ ಅದು ಗುರು ಗ್ರಹ ಆಗಿರ್ತದೆ. ಓಕೆ, ಗುರು ಗ್ರಹಗಳ ಮೇಲೆ ಪ್ರಶ್ನೆ ಕೇಳ್ತಾರೆ ನೋಡ್ರಿ.
ಓಕೆ, ಶನಿ ಗ್ರಹ ನೋಡೋದಾದ್ರೆ ಇದು ಸುಂದರವಾದ ಬಳೆಗಳನ್ನು ಹೊಂದಿರುವಂತ ಎರಡನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂತಂದ್ರೆ ಅದು ಶನಿ ಗ್ರಹ ಆಗಿದೆ. ಅದೇ ರೀತಿ ಭೂಮಿ ನೋಡೋದಾದ್ರೆ ಭೂಮಿ ಏನಪ್ಪಾ ಅಂತಂದ್ರೆ ಜೀವಿಗಳಿರುವಂತ ಏಕೈಕ ಗ್ರಹ, ಇದನ್ನು ನೀಲಿ ಗ್ರಹ ಎಂದು ಕರೀತಾರೆ. ಓಕೆ, ಜನರು ವಾಸ ಮಾಡುವಂತ ಗ್ರಹ ಆಗಿದೆ. ಬ್ಲೂ ಪ್ಲಾನೆಟ್ ಅಂತ ಕೂಡ ಕರಿತಾರೆ ನೋಡ್ರಿ. ಗುರು ಗ್ರಹ ನೋಡೋದಾದ್ರೆ ಇದು ನಮ್ಮ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಮತ್ತು ಅತಿ ಹೆಚ್ಚು ದ್ರವರಾಶಿ ಹೊಂದಿರುವಂತ ಗ್ರಹವಾಗಿದೆ. ಓಕೆ, ಮಂಗಳ ಗ್ರಹದ ಬಗ್ಗೆ ಕೊಟ್ಟಿದ್ದಾರೆ, ಇದು ಕೆಂಪು ಗ್ರಹ ಅಂತ ಕರಿತೀವಿ. ಓಕೆ, ಕೆಂಪು ರೆಡ್ ಪ್ಲಾನೆಟ್ ಅಂತ ಕರಿತಾರೆ ಮಂಗಳ ಗ್ರಹ. ಬುಧ ಗ್ರಹ ಅತ್ಯಂತ ಚಿಕ್ಕದಾದಂತ ಗ್ರಹ ನೋಡ್ರಿ. ಬುಧ ಗ್ರಹದ ಬಗ್ಗೆ ಹೇಳೋದಾದ್ರೆ ಅದು ಚಿಕ್ಕದಾದಂತ ಗ್ರಹ. ಬುಧ ಗ್ರಹ ಚಿಕ್ಕದಾದಂತ ಗ್ರಹ. ನಂತರ ಯಾವ್ದು ಬರುತ್ತೆ, ಶುಕ್ರ ಗ್ರಹ ಬರುತ್ತೆ. ಇದು ಭೂಮಿಯ ಒಂದು ಅವಳಿ ಗ್ರಹ ಅಂತ ಕರಿತಾರೆ ಶುಕ್ರ ಗ್ರಹವನ್ನು. ಮುಂಜಾನೆ ನಕ್ಷತ್ರ ಅಂತ ಶುಕ್ರ ಗ್ರಹಕ್ಕೆ ಕರಿತಾರೆ. ನೆಕ್ಸ್ಟ್, ಗಾಳಿಯಲ್ಲಿ ಶಬ್ದದ ವೇಗ ಅಂದಾಜು ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಶ್ನೆ ಯಾವ ರೀತಿ ಕೇಳ್ತಾರ ಅಂದ್ರೆ ಬೆಳಕಿನ ಒಂದು ವೇಗ ಎಷ್ಟ ಅಂತ ಕೂಡ ಕೇಳ್ತಾರ, ಶಬ್ದದ ಒಂದು ವೇಗ ಎಷ್ಟ ಅಂತ ಕೂಡ ಕೇಳುವಂತ ಸಾಧ್ಯತೆ ಇರ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಆಪ್ಷನ್ ಸಿ ನೋಡಿ, 343 ಅಥವಾ 344 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಶಬ್ದದ ವೇಗ ಗಾಳಿಯಲ್ಲಿ ಇರ್ತದೆ. ಅದೇ ರೀತಿ 3 ಇಂಟು 10 ಮೀಟರ್ ಪರ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಇದು ಬೆಳಕಿನ ವೇಗ ನೋಡ್ರಿ. ಬೆಳಕಿನ ವೇಗ ಅಂತ ಹೇಳ್ತೀವಿ ನಾವು. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 343 ಅಥವಾ 44 ಇರುತ್ತದೆ ಮೀಟರ್ ಪರ್ ಸೆಕೆಂಡ್. ಇದು ಸಾಮಾನ್ಯ ಉಷ್ಣಾಂಶದಲ್ಲಿ ಗಾಳಿಯ ಶಬ್ದದ ವೇಗ ಆಗಿರ್ತದೆ. 3 ಇಂಟು 10 ಮೀಟರ್ ಪರ್ ಸೆಕೆಂಡ್ ಏನಂದ್ರೆ ಇದು ನಿರ್ವಾತದಲ್ಲಿ ಬೆಳಕಿನ ವೇಗ ಆಗಿರ್ತದೆ. 1000 ಮೀಟರ್ ಪರ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಇದು ತಪ್ಪ ಆಯ್ಕೆ ಇದೆ ನೋಡಿ. ಅಂದ್ರೆ ಶಬ್ದ ವೇಗದಲ್ಲಿ ಗಾಳಿ ಚಲಿಸುವುದಿಲ್ಲ. ಈ ವೇಗದಲ್ಲಿ ಅಂದ್ರೆ 1000 ಮೀಟರ್ ಪರ್ ಸೆಕೆಂಡ್ ದಲ್ಲಿ ಚಲಿಸುವುದಿಲ್ಲ. ಅದೇ ರೀತಿ 1500 ಕೊಟ್ಟಿದ್ದಾರೆ, 1500 ಮೀಟರ್ ಪರ್ ಸೆಕೆಂಡ್. ಇದು ನೀರಿನಲ್ಲಿ ಶಬ್ದದ ಅಂದಾಜು ವೇಗ ಆಗಿದೆ ನೋಡ್ರಿ. ನೀರಿನಲ್ಲಿ ಶಬ್ದದ ಅಂದಾಜು ವೇಗ ಎಷ್ಟು, 1500 ಆಗಿರುತ್ತೆ ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, ನೀರಿನ ರಾಸಾಯನಿಕ ಸೂತ್ರ ಏನಂತ ಕೊಟ್ಟಿದ್ದಾರೆ, H2O ಎಲ್ಲರಿಗೂ ಗೊತ್ತಿರುತ್ತೆ ಇದು. ಓಕೆ, ಆದ್ರೂ ಕೂಡ ಎಲ್ಲಾ ಒಂದು ಆಪ್ಷನ್ಸ್ ಗಳನ್ನು ನೋಡೋಣ ನಾವು. H2O ಇದಕ್ಕೆ ಸರಿಯಾದ ಉತ್ತರ ಇತ್ತು. NaCl ಇದೆ, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಇದು ಕಾರ್ಬನ್ ಮೋನಾಕ್ಸೈಡ್. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, H2O ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. H2O2 ಏನಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಕರಿತೀವಿ ನಾವು. ಇದರ ಒಂದು ಸೂತ್ರ ಆಗಿರುತ್ತೆ H2O2. CO2 ಏನಂದ್ರೆ ಇದು ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ ನಾವು, ಕಾರ್ಬನ್ ಡೈಆಕ್ಸೈಡ್ ಸೂತ್ರ ಆಗಿರ್ತದೆ. H2O ಏನಂದ್ರೆ ನೀರಿನ ಒಂದು ಸೂತ್ರ ಆಗಿದೆ. 2 ಹೈಡ್ರೋಜನ್ಗಳು ಹೊಂದಿರ್ತದೆ ಮತ್ತು 1 ಆಕ್ಸಿಜನ್ ಅನ್ನ ಪ್ರಮಾಣದಿಂದ ಕೂಡಿರ್ತದೆ. NaCl ಏನಂದ್ರೆ ಸಾಮಾನ್ಯ ಉಪ್ಪಿನ ಒಂದು ರಾಸಾಯನಿಕ ಸೂತ್ರ ಆಗಿರುತ್ತೆ ನೋಡಿ, ಸೋಡಿಯಂ ಕ್ಲೋರೈಡ್. ಇದು ಅಡಿಗೆ ಉಪ್ಪಿನ ಆಗಿರುತ್ತೆ. ಅಡಿಗೆ ಉಪ್ಪು ಆಗಿರುತ್ತೆ ನೋಡ್ರಿ ಇದು. ನೆಕ್ಸ್ಟ್ ಬಂದು ನೋಡಿ ಸ್ನೇಹಿತರೆ, ನಗಿಸುವ ಅನಿಲ ಎಂದು ಯಾವುದನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ನಗಿಸುವ ಅನಿಲ, ಇದಕ್ಕೆ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್ ನೋಡ್ರಿ. ಆಪ್ಷನ್ಸ್ ಬಿ ನೈಟ್ರಸ್ ಆಕ್ಸೈಡ್. ನೈಟ್ರಿಕ್ ಆಸಿಡ್ ಅಂತ ಕೂಡ ಆಪ್ಷನ್ ಸಿ ನಲ್ಲಿದೆ, ಆದ್ರೆ ಅದಲ್ಲ, ನೈಟ್ರಸ್ ಆಕ್ಸೈಡ್. ಓಕೆ, ನೈಟ್ರಿಕ್ ಆಕ್ಸೈಡ್ ನೋಡೋದಾದ್ರೆ ಇದೊಂದು ನರಮಂಡಲದಲ್ಲಿ ಸಿಗ್ನಲಿಂಗ್ ಅಣುವಾಗಿ ಕೆಲಸ ಮಾಡ್ತದೆ. ನೈಟ್ರಸ್ ಆಕ್ಸೈಡ್ ಅನ್ನು N2O ಅಂತ ನಾವು ಕರಿತೀವಿ. ಇದೇನಪ್ಪಾ ಅಂತಂದ್ರೆ ಇದನ್ನು ಸೇವಿಸಿದರೆ ಅಲ್ಪಾವಧಿಗೆ ನಗು ಬರ್ತದ, ನಿರಾಳತೆ ಮತ್ತು ಉಂಟಾಗುತ್ತದೆ. ವೈದ್ಯಕೀಯದಲ್ಲಿ ಅರಿವಳಿಕೆಯಾಗಿ ಇದನ್ನು ಬಳಕೆ ಮಾಡ್ತಾರೆ. ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ಇದು ಆಮ್ಲ ಮಳೆಗೆ ಪ್ರಮುಖ ಕಾರಣ ಆಗಿದೆ ನೋಡ್ರಿ. ಆಸಿಡ್ ರೈನ್. ಕಾರ್ಬನ್ ಮೊನಾಕ್ಸೈಡ್ ಅಂತಿದೆ, ಇದು ವಾಹನಗಳ ಹೊಗೆಯಿಂದ ಬರುವಂತ ಅತ್ಯಂತ ವಿಷಕಾರಿ ಅನಿಲ. ಯಾವುದು, ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟ್, ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೀತಾರೆ. ಪವರ್ ಆಫ್ ದ ಸೆಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಡಿ ನೋಡಿ, ಮೈಟ್ರೋ ಕಾರ್ಡಿಯಾ ಅಂತ ಕರೀತಾರೆ. ಮೈಟೋಕಾರ್ಡಿಯಾ. ಓಕೆ, ಮೈಟೋಕಾರ್ಡಿಯಾ ಏನಪ್ಪಾ ಅಂತಂದ್ರೆ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪಾದಿಸುವುದರಿಂದ ಇದನ್ನು ಶಕ್ತಿ ಕೇಂದ್ರ ಎಂದು ಕರೀತಾರೆ ನೋಡ್ರಿ. ಓಕೆ, ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಲೈಸೋಸೋಮ್ ಅಂತ ಕೊಟ್ಟಿದ್ರು, ಇದು ಪ್ರೋಟೀನ್ ನ ಒಂದು ಸಂಶ್ಲೇಷಣಾ ಕಾರ್ಖಾನೆ ಅಂತ ಕರೀತಾರೆ. ಲೈಸೋಸೋಮ್ ಗಳನ್ನು ಏನಂದ್ರೆ ಆತ್ಮಹತ್ಯೆ ಒಂದು ಚೀಲ ಅಂತ ಕರೀತಾರೆ, ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ. ಅದೇ ರೀತಿ ನ್ಯೂಕ್ಲಿಯಸ್ ನೋಡೋದಾದ್ರೆ ಜೀವಕೋಶದ ಮೆದುಳು ನಿಯಂತ್ರಣದ ಒಂದು ಕೇಂದ್ರ ಆಗಿದೆ ನೋಡಿ. ಬ್ರೈನ್ ಆಫ್ ದ ಸೆಲ್ ಅಂತ ಯಾವ್ದು ಕರೀತಾರ, ನ್ಯೂಕ್ಲಿಯಸ್ಗೆ ಕರೀತಾರ ನೋಡ್ರಿ. ಈ ರೀತಿಯಾಗಿ ನಾವು ಆ ಆನ್ಸರ್ ಜೊತೆಗೆ ವಿತ್ ಇನ್ನು ಉಳಿದಂತ 3
ಆಪ್ಷನ್ಸ್ ಇದಾವಲ್ಲ ಅದರ ಒಂದು ಕೂಡ ಮಾಹಿತಿಯನ್ನ ತಿಳಿದುಕೊಂಡಂಗೆ ಆಗ್ತದ ಸ್ನೇಹಿತರೆ. ಈ ಚಾನಲ್ ಹೊಸಬ್ರಾದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವಂತ ಲೋಹ ಯಾವುದಂತ ಕೇಳಿದ್ದಾರೆ. ದ್ರವ ರೂಪದ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪಾದರಸ. ನೋಡಿ, ಪಾದರಸ ಏನಪ್ಪಾ ಅಂತಂದ್ರೆ ದ್ರವ ರೂಪದಲ್ಲಿರುವಂತ ಲೋಹ ಆಗಿದೆ. ಅದೇ ಅಲೋಹ ಯಾವುದು ಅಂದ್ರೆ ಅದು ಬ್ರೋಮಿನ್ ಆಗಿರ್ತದೆ. ಅಲೋಹ ಯಾವುದು? ಬ್ರೋಮಿನ್ ಆಗಿರ್ತದೆ. ಪಾದರಸ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವಂತ ಏಕೈಕ ಲೋಹ. ಅದೇ ಅಲೋಹ ಯಾವ್ದಪ್ಪ ಅಂತಂದ್ರೆ ಅದು ಬ್ರೋಮಿನ್ ಆಗಿದೆ ನೋಡಿ. ಏಕೈಕ ಅಲೋಹ ಯಾವ್ದಂದ್ರೆ ಬ್ರೋಮಿನ್. ನಂತರ ಸೋಡಿಯಂ ಅಂತ ಇತ್ತು. ಅಲ್ಲಿ ಸೋಡಿಯಂ ಅಂದ್ರೆ ಏನಂದ್ರೆ ಅತ್ಯಂತ ಮೃದುವಾದಂತ ಲೋಹ ಆಗಿರ್ತದೆ. ಇದು ಚಾಕುನಿಂದ ಕತ್ತರಿಸಬಹುದು ನೋಡ್ರಿ. ನೆಕ್ಸ್ಟ್, ಕಬ್ಬಿಣದ ಬಗ್ಗೆ ಕೊಟ್ಟಿದ್ದಾರೆ. ಇದು ಗಟ್ಟಿಯಾದಂತ ಘನ ರೂಪದಂತ ಸಾಮಾನ್ಯವಾದಂತ ಲೋಹ. ನೆಕ್ಸ್ಟ್ ಬಂದಿದೆ ನೋಡಿ. ಪ್ರಕೃತಿಯಲ್ಲಿ ದೊರೆಯುವಂತ ಅತಿ ಭಾರವಾದಂತ ಮೂಲ ವಸ್ತು ಯಾವ್ದಂತ ಕೊಟ್ಟಿದ್ದಾರೆ. ಪ್ರಕೃತಿಯಲ್ಲಿ ದೊರೆಯುವಂತ ಭಾರವಾದಂತ ಮೂಲ ವಸ್ತು ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯುರೇನಿಯಂ ನೋಡಿ. ಯುರೇನಿಯಂ ಏನಂದ್ರೆ ಭಾರವಾದಂತ ವಸ್ತು ಆಗಿದೆ ನೋಡಿ. ನೈಸರ್ಗಿಕವಾಗಿ ಸಿಗುವಂತ ಅತಿ ಹೆಚ್ಚು ಪರಮಾಣು ತೂಕ ಹೊಂದಿರುವಂತ ಮೂಲ ವಸ್ತು ಯಾವ್ದಂದ್ರೆ ಅದು ಯುರೇನಿಯಂ ಆಗಿರುತ್ತೆ. ಇದು 92 ನೋಡ್ರಿ ಪರಮಾಣು ಸಂಖ್ಯೆ ಇದ್ರದ್ದು. ಓಕೆ, ಯುರೇನಿಯಂ ಸರಿಯಾದ ಉತ್ತರ. ಚಿನ್ನದ ಬಗ್ಗೆ ಕೊಟ್ಟಿದ್ರೆ, ಚಿನ್ನ ಏನಪ್ಪಾ ಅಂತಂದ್ರೆ ಹೆಚ್ಚು ತನ್ಯತೆ ಮತ್ತು ಕುಟ್ಯತೆ ಹೊಂದಿರುವಂತ ಲೋಹ ಆಗಿದೆ ನೋಡಿ. ಅದ್ರ ಸೀಸದ ಬಗ್ಗೆ ಕೂಡ ಕೊಟ್ಟಿದ್ರು. ವಿಕಿರಣಗಳನ್ನು ತಡೆಯುವಂತ ಭಾರವಾದಂತ ಸ್ಥಿರ ಮೂಲ ವಸ್ತು ಇದು ಸೀಸ. ಅಸ್ಮಿಯಂ ಅಂತ ಕೊಟ್ಟಿದ್ರೆ, ಇದು ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವಂತ ಲೋಹ ಆಗಿದೆ. ಹೈಗೆಸ್ಟ್ ಡೆನ್ಸಿಟಿ ಅನ್ನು ಹೊಂದಿರುವಂತ ಲೋಹ ಯಾವ್ದಂದ್ರೆ ಅಸ್ಮಿಯಂ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದ ನೋಡಿ. ಶುದ್ಧ ನೀರಿನ pH ಮೌಲ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ. pH ಮೌಲ್ಯ ಪ್ಯೂರ್ ವಾಟರ್ ಅದರ ಒಂದು pH ಮೌಲ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 7 ನೋಡ್ರಿ. ತಟಸ್ಥ ಆಗಿರ್ತದೆ ನೀರು 7. ಓಕೆ, ತಟಸ್ಥ ಆಗಿರ್ತದೆ. 0 ಇಂದ 7 ವರೆಗೂ ಏನಂದ್ರೆ ಆಮ್ಲ ಅಂತ ಕರಿತೀವಿ. 7 ರಿಂದ 14 ಪ್ರತ್ಯಾಮ್ಲ ಅಂತ ಕರಿತೀವಿ ಅಥವಾ ಕ್ಷಾರೀಯ ಅಂತ ಕರಿತೀರ. 7 ಏನಪ್ಪಾ ಅಂತಂದ್ರೆ ಶುದ್ಧ ನೀರಿಂದ ಮೌಲ್ಯ ಆಗಿರ್ತದೆ. ಅದು 7 ತಟಸ್ಥ ಅಂತ ಕರಿತಾರೆ 7ಕ್ಕೆ. ಓಕೆ, ಶುದ್ಧ ನೀರಿನ ತಟಸ್ಥವಾಗಿರುತ್ತೆ ನೋಡ್ರಿ. ಅದಕ್ಕೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಯಾವುದೇ ರೀತಿಯಾದಂತ ಗುಣವನ್ನು ಹೊಂದಿರೋದಿಲ್ಲ. ಇಲ್ಲಿ ABN ಅಲ್ಲಿ ಏನಂದ್ರೆ 5, 6, 7 ಅಂದ್ರೆ 7ಕ್ಕಿಂತ ಕಡಿಮೆ pH ಮೌಲ್ಯ ಹೊಂದಿರುವಂತಹ ವಸ್ತುಗಳನ್ನು ಆಮ್ಲೀಯ ಗುಣವನ್ನು ಹೊಂದಿರ್ತವೆ. ಅದೇ ರೀತಿಯಾಗಿ 7ಕ್ಕಿಂತ ಹೆಚ್ಚಿನ pH ಮೌಲ್ಯ ಹೊಂದಿರುವಂತಹ ಗುಣಗಳನ್ನು ಪ್ರತ್ಯಾಮ್ಲೀಯ ಅಥವಾ ಕ್ಷಾರೀಯ ಗುಣಗಳು ಹೊಂದಿರ್ತಾವ ಅಂತ ಹೇಳ್ತೀವಿ. ಓಕೆ, 0 ಇಂದ 7 ವರೆಗೆ ಇರುತ್ತೆ. ಆಮೇಲೆ 7 ರಿಂದ 14 ವರೆಗೆ ಇರ್ತದೆ. ಓಕೆ, pH ಸ್ಕೇಲ್ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ನೋಡ್ರಿ ಗೈಸ್, ತಿಳ್ಕೊಡ್ರಿ. ನೆಕ್ಸ್ಟ್, ಪ್ರಾಥಮಿಕ ಬಣ್ಣಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಪ್ರಥಮ, ಪ್ರೈಮರಿ ಕಲರ್ಸ್ ಆಫ್ ದ ಲೈಟ್. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಉತ್ತರ ಸರಿಯಾದ ಉತ್ತರ ಕೆಂಪು, ಹಸಿರು, ನೀಲಿ ನೋಡ್ರಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕೆಂಪು, ಹಸಿರು, ನೀಲಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡ್ರಿ. ಬೆಳಕಿನ ಪ್ರಾಥಮಿಕ ಬಣ್ಣಗಳು RGB ಅಂತ ಕರಿತಾರ, GRB ಅಂತ ಕೂಡ ಕರಿಬಹುದು ನಾವು. ಓಕೆ, ರೆಡ್, ಗ್ರೀನ್, ಬ್ಲೂ ಅಂತ ಹೇಳ್ತೀವಿ. ಇವುಗಳನ್ನು ಸೇರಿಸಿದ್ರೆ ಬಿಳಿ ಬೆಳಕು ಬೀಳುತ್ತದೆ. ಇಲ್ಲಿ ಕೆಂಪು, ಹಳದಿ, ನೀಲಿ ಅಂತ ಕೊಟ್ಟಿದ್ದಾರೆ. ಚಿತ್ರಕಲೆಯಲ್ಲಿ ಬಳಸುವಂತ ವರ್ಣದ್ರವ್ಯ ಪ್ರಾಥಮಿಕ ಬಣ್ಣಗಳಾಗಿವೆ. ಹಳದಿ, ಹಸಿರು, ಕೆಂಪು ಅಂದ್ರೆ ತಪ್ಪು ಯೋಜನೆ ಆಗಿದೆ ನೋಡಿ. ಇದು ತಪ್ಪು. ನೀಲಿ, ಕಪ್ಪು ಬಣ್ಣ ಇದು ಕೂಡ ತಪ್ಪಾಗಿದೆ. ಓಕೆ, ನೆಕ್ಸ್ಟ್, ಭೌತಶಾಸ್ತ್ರದಲ್ಲಿ ಬಲವನ್ನು ಕಂಡುಹಿಡಿಯುವಂತ ಸಮೀಕರಣ ಯಾವ್ದಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 1 ಅಂತ ಹಾಕಿ ಕಮೆಂಟ್ ಮಾಡ್ರಿ. ನೋಡೋಣ ನೀವು ಎಷ್ಟು ಓದ್ಕೊಂಡ್ರಿ ಅಂತ ಗೊತ್ತಾಗುತ್ತೆ ವಿಜ್ಞಾನ ಮೇಲೆ. ಭೌತಶಾಸ್ತ್ರದಲ್ಲಿ ಬಲವನ್ನು ಕಂಡುಹಿಡಿಯುವಂತ ಸಮೀಕರಣ ಯಾವ್ದು ಹೇಳ್ರಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಮಾನವನ ರಕ್ತದೊತ್ತಡವನ್ನು ಅಳೆಯುವಂತ ಸಾಧನ ಯಾವ್ದಂತ ಕೊಟ್ಟಿದ್ದಾರೆ. ಬ್ಲಡ್ ಪ್ರೆಷರ್. ಓಕೆ, ಬ್ಲಡ್ ಪ್ರೆಷರ್ ಅಳೆಯುವಂತ ಒಂದು ಸಾಧನ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಸಿಗ್ಮಾ ಮಾನೋಮೀಟರ್ ಅಂತ ನಾವು ಕರೆಯುತ್ತೇವೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೋಡ್ರಿ. ರಕ್ತದೊತ್ತಡವನ್ನು ಅಳೆಯುವಂತ ವೈದ್ಯಕೀಯ ಉಪಕರಣ ಯಾವ್ದಂದ್ರೆ ಸಿಗ್ಮಾ ಮಾನೋಮೀಟರ್. ಇದರದ್ದು 120 × 80 mmHg ಆಗಿರುತ್ತೆ ನೋಡ್ರಿ. ಓಕೆ, ಅದೇ ರೀತಿ ಬಾರೋಮೀಟರ್ ಏನಂದ್ರೆ ವಾತಾವರಣದ ಒತ್ತಡವನ್ನು ಅಳೆಯುವಂತ ಒಂದು ಸಾಧನ ಆಗಿದೆ. ಥರ್ಮೋಮೀಟರ್ ಏನಂದ್ರೆ ದೇಹದಲ್ಲಿರುವಂತ ಉಷ್ಣಾಂಶವನ್ನು ಅಳೆಯುವಂತ ಸಾಧನ. ಲ್ಯಾಕ್ಟೋಮೀಟರ್ ಏನಂದ್ರೆ ಹಾಲಿನ ಸಾಂದ್ರತೆ ಮತ್ತು ಶುದ್ಧತೆಯನ್ನು ಅಳೆಯುವಂತ ಸಾಧನ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣವಾದಂತ ಅನಿಲ ಯಾವುದು? ಜಾಗತಿಕ ತಾಪಮಾನ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾದಂತ ಅನಿಲ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಕಾರ್ಬನ್ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ. ಇದೇನಪ್ಪಾ ಅಂತಂದ್ರೆ ಪ್ರಮುಖ ಹಸಿರುಮನೆ ಅನಿಲ ಆಗಿದೆ ನೋಡ್ರಿ. ಶಾಖವನ್ನು ಹಿಡಿದಿಟ್ಟುಕೊಂಡು ಎಸಿದ ತಾಪಮಾನ ಹೆಚ್ಚಿಗೆ ಮಾಡ್ತದೆ ಅದು. ಇದಕ್ಕೆ CO2 ಸೂತ್ರ ಆಗಿದೆ ನೋಡ್ರಿ. ಆರ್ಗನ್ ಅಂತ ಕೊಟ್ಟಿದ್ರು, ಅದು ಇದೊಂದು ಜಡ ಅನಿಲ ಆಗಿದೆ ನೋಡಿ. ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ, ಜೀವಿಗಳ ಉಸಿರಾಟಕ್ಕೆ ಅಗತ್ಯವಾಗಿದೆ ನೋಡ್ರಿ. ಗಾಳಿಯಲ್ಲಿ 21% ಆಕ್ಸಿಜನ್ ಕಂಡು ಬರ್ತದೆ. ನೈಟ್ರೋಜನ್ 78% ಗಾಳಿಯಲ್ಲಿ ಕಂಡು ಬರುತ್ತೆ ನೋಡ್ರಿ. ವಾತಾವರಣದಲ್ಲಿ ಅತಿ ಹೆಚ್ಚು ಇರುವಂತ ಅನಿಲ ಯಾವ್ದಂದ್ರೆ ಅದು ನೈಟ್ರೋಜನ್ ಆಗಿದೆ. ನೆಕ್ಸ್ಟ್, ಬರೆಯುವ ಪೆನ್ಸಿಲ್ ನಲ್ಲಿ ಬಳಸುವಂತ ಪ್ರಮುಖ ಮೂಲ ವಸ್ತು ಯಾವ್ದಂತ ಕೊಟ್ಟಿದ್ದಾರೆ ಇಲ್ಲಿ. ಪೆನ್ಸಿಲ್ ನಲ್ಲಿರುವಂತ ವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಗ್ರಾಫೈಟ್ ಅಂತ ನಾವು ಹೇಳ್ತೀವಿ. ಗ್ರಾಫೈಟ್ ಪೆನ್ಸಿಲ್ ನಲ್ಲಿ ಬಳಕೆ ಮಾಡ್ತಾರೆ. ಇದು ಕಾರ್ಬನ್ ನ ಬಹುರೂಪ ಆಗಿರ್ತದ. ಕಾಗದ ಮೇಲೆ ಉಜ್ಜಿದಾಗ ಕರೆ ಬೀಳುತ್ತದೆ, ಅದರಿಂದ ಇದನ್ನು ಪೆನ್ಸಿಲ್ ನಲ್ಲಿ ಬಳಕೆ ಮಾಡ್ತಾರೆ ನೋಡ್ರಿ. ಇಲ್ಲಿ ಕಲ್ಲಿದ್ದಲು ಅಂತ ಕೊಟ್ಟಿದ್ರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಕೆ ಆಗುವಂತ ಒಂದು ಯಾವ್ದಾದ್ರು ಅದು ವಸ್ತು, ಅದು ಕಲ್ಲಿದ್ದಲಾಗಿದೆ. ಉರುವಲಾಗಿ ಬಳಕೆ ಮಾಡ್ತಾರೆ ಅದು. ಇದೊಂದು ಕಾರ್ಬನ್ ನ ಒಂದು ರೂಪ ಆಗಿದೆ ನೋಡಿ. ಅದೇ ರೀತಿ ಸೀಸ ಅಂತ ಕೊಟ್ಟಿದ್ರೆ ಪೆನ್ಸಿಲ್ ಲಿಡ್ ಎಂದು ಕರೀತಾರೆ ಇದಕ್ಕ. ಅದರಲ್ಲಿ ಸೀಸ ಇರುವುದಿಲ್ಲ, ಬದಲಾಗಿ ಇದು ತಪ್ಪು ಗ್ರಹಿಕೆ ಇದೆ ನೋಡಿ. ನೆಕ್ಸ್ಟ್, ಸಿಲಿಕಾನ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಚಿಪ್ ಗಳಲ್ಲಿ ಬಳಕೆ ಮಾಡುವಂತ ಅರೆವಾಹಕ. ಜರ್ಮೇನಿಯಂ ಮತ್ತು ಸಿಲಿಕಾನ್ ಬಳಕೆ ಮಾಡ್ತಾರೆ. ಯಾವಾಗ ಇವಾಗ ಏನಂತ ಕರೀತಾರ? ಅರೆವಾಹಕ ಅಂತ ಕರೀತಾರ. ನೆಕ್ಸ್ಟ್, ವಿಶ್ವದಾನಿ ಎಂದು ಕರೆಯಲ್ಪಡುವಂತ ರಕ್ತದ ಗುಂಪು ಯಾವುದು ಅಂತ ಕೊಟ್ಟಿದ್ದಾರೆ. ಯೂನಿವರ್ಸಲ್ ಡೋನರ್ ರಕ್ತದ ಗುಂಪು ಯಾವುದು? ಇದಕ್ಕೆ ಸರಿಯಾದ ಉತ್ತರ AB ದಾನಿ. ಓಕೆ, AB ಪಾಸಿಟಿವ್ ಏನಪ್ಪಾ ಅಂತಂದ್ರೆ ಅದು ಸ್ವೀಕಾರಿ ಆಗಿದೆ. ಸ್ವೀಕಾರಿ. ದಾನಿ ಯಾವ್ದಂದ್ರೆ O ನೆಗೆಟಿವ್ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ. O ನೆಗೆಟಿವ್ ಇದಕ್ಕೆ ಸರಿಯಾದ ಉತ್ತರ. ರಕ್ತದಲ್ಲಿ ಯಾವುದೇ ಒಂದು ಆಂಟಿಜೆನ್ ಇರೋದಿಲ್ಲ ನೋಡ್ರಿ. ಆದ್ರಿಂದ ಯಾರಿಗಾದ್ರೂ ಕೂಡ ಇದನ್ನು ದಾನ ಮಾಡಬಹುದಾಗಿದೆ. ಆಂಟಿಜೆನ್ ಆಂಟಿಬಾಡಿ ಅಂತ ಇದರ ಬಗ್ಗೆ ಬರುತ್ತೆ ಮಾಹಿತಿ. ಓಕೆ, ಆಂಟಿಜೆನ್ ಆಂಟಿಬಾಡಿ ಅಂತ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ ನೋಡ್ರಿ ನೀವು. ಇಲ್ಲಿ A+ ಆಗಿರ್ಬೋದು, B ಆಗಿರ್ಬೋದು, ಇದೇನಂದ್ರೆ ನಿರ್ದಿಷ್ಟ ಗುಂಪಿಗೆ ಮಾತ್ರ ರಕ್ತವನ್ನು ನೀಡಬಹುದಾಗಿದೆ. ಅದೇ ರೀತಿ AB ಏನ್ ಪಾಸಿಟಿವ್ ಇದೆ, ಇದನ್ನು ವಿಶ್ವ ಸ್ವೀಕೃತಿ ಅಂತ ಕರೀತಾರೆ. ಯೂನಿವರ್ಸಲ್ ಒಂದು ರಿಸಿಪ್ಟರ್ ಅಂತ ಕರೀತಾರೆ. ಯಾರಿಂದಲೂ ಕೂಡ ರಕ್ತವನ್ನು ಸ್ವೀಕಾರ ಮಾಡಬಹುದು. AB ಪಾಸಿಟಿವ್ ಇದ್ದವರಿಗೆ. O ನೆಗೆಟಿವ್ ಇದ್ದವರು ದಾನಿಗಳಾದ್ರೆ AB ಪಾಸಿಟಿವ್ ಸ್ವೀಕಾರ ಆಗಿರ್ತಾರೆ. ಆರೋಗ್ಯವಂತ ವಯಸ್ಕನ ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತ ವಿಷಯ 206. ಓಕೆ, ಸರಿಯಾದ ಉತ್ತರ ಇದು ನೋಡ್ರಿ. 206 ಆಗಿದೆ. ಪ್ರೌಢಾವಸ್ಥೆ ಬಂದಾಗ ಮನುಷ್ಯನಲ್ಲಿ ದೇಹದಲ್ಲಿ 206 ಮೂಳೆಗಳು ಕಂಡು ಬರ್ತವ. ಓಕೆ, 208 ಅನ್ನೋದು ತಪ್ಪಾಗಿತ್ತು. 300 ಏನಪ್ಪಾ ಅಂತಂದ್ರೆ ಹುಟ್ಟುವಾಗ ಮಗುವಿನ ದೇಹದಲ್ಲಿರುವಂತ ಮೂಳೆಗಳು 300 ಇರ್ತಾವ. ಬೆಳೆಯುತ್ತೆ ಏನಾಗುತ್ತಾವು ಕಮ್ಮಿ ಆಗುತ್ತಾವ, 206 ಆಗ್ತಾವ. ಓಕೆ, 306 ಅನ್ನೋದು ಕೂಡ ತಪ್ಪಾಗಿತ್ತು. ನೆಕ್ಸ್ಟ್, ಸೂರ್ಯನಿಗೆ ಅತ್ಯಂತ ಸಮೀಪವಿರುವಂತ ಗ್ರಹ ಯಾವ್ದಂತ ಕೊಟ್ಟಿದ್ದಾರೆ. ಸೂರ್ಯನಿಗೆ ಅತ್ಯಂತ ಸಮೀಪ ಇರುವ ಗ್ರಹ ಯಾವ್ದಂದ್ರೆ ಅದು ಬುಧ ಗ್ರಹ ಆಗಿರ್ತದೆ. ಬುಧ ಗ್ರಹ ನಂತರ ಶುಕ್ರ ಬರ್ತದೆ. ಶುಕ್ರ ನಂತರ ಭೂಮಿ ನಂತರ ಮಂಗಳ ನಂತರ ಗುರು ನಂತರ ಶನಿ ಬರ್ತದೆ. ಶನಿ ನಂತರ ಯುರೇನಸ್, ನೆಪ್ಚೂನ್ ಕೊನೆಯದಾಗಿ ಬರ್ತದೆ. ಈ ರೀತಿಯಾಗಿ ಗ್ರಹಗಳು ಕಂಡು ಬರ್ತವೆ ನೋಡ್ರಿ. ಸೂರ್ಯನಿಗೆ ಅತ್ಯಂತ ಸಮೀಪ ಇರುವ ಗ್ರಹ ಯಾವ್ದಂದ್ರೆ ಅದು ಬುಧ ಗ್ರಹ ಆಗಿದೆ. ಮತ್ತೆ ಎರಡನೇದ್ದು ಶುಕ್ರ, ಮೂರನೇದ್ದು ಭೂಮಿ ಆಗಿದೆ, ನಾಲ್ಕನೇದ್ದು ಮಂಗಳ. ಬುಧ ಗ್ರಹ ನೋಡೋದಾದ್ರೆ ಇದು ಏನಪ್ಪಾ ಅಂತಂದ್ರೆ ಸೂರ್ಯನಿಗೆ ಅತ್ಯಂತ ಹತ್ತಿರ ಇರುವಂತ ಗ್ರಹ ಆಗಿದೆ, ಜೊತೆಗೆ ಅತಿ ಚಿಕ್ಕವಾದಂತ ಗ್ರಹ. ಮಂಗಳ ಗ್ರಹ ನೋಡಿದಾದ್ರೆ 4ನೇ ಸ್ಥಾನದಲ್ಲಿ ಕಂಡು ಬರ್ತಾ ಕೆಂಪು ಗ್ರಹ ಅಂತ ಕಂತೀವಿ. ಇದರಲ್ಲಿ ಕಬ್ಬಿಣದ ಅಂಶಗಳು ಕಂಡು ಬರ್ತಾವ. ಶುಕ್ರ ಗ್ರಹ ಏನಂದ್ರೆ 2ನೇ ನಕ್ಷೆ ಒಂದು ಗ್ರಹ ಅಂತೀವಿ. ಇದು ಸೌರಮಂಡಲದ ಅತ್ಯಂತ ಬಿಸಿಯಾದಂತ ಗ್ರಹ. ಸೌರಮಂಡಲದಲ್ಲಿ ಅತ್ಯಂತ ಬಿಸಿಯಾದಂತ ಗ್ರಹ ಯಾವ್ದಂದ್ರೆ ಅದು ಶುಕ್ರ ಗ್ರಹ. ಭೂಮಿ 3ನೇ ಗ್ರಹ ಕರೀತಾರೆ. ನೆಕ್ಸ್ಟ್, ಗೋಬರ್ ಗ್ಯಾಸ್ ನಲ್ಲಿ ಪ್ರಮುಖವಾಗಿರುವಂತ ಅನಿಲ ಯಾವ್ದಂತ ಕೊಟ್ಟಿದ್ದಾರೆ. ಗೋಬರ್ ಗ್ಯಾಸ್. ಓಕೆ, ಇದರ ಉತ್ತರವನ್ನು ಏನ್ ಮಾಡ್ಬೇಕಂದ್ರ ಕ್ವಶನ್ ನಂಬರ್ 2 ಅಂತ ಹಾಕಿ ಕಾಮೆಂಟ್ ಹಾಕ್ರಿ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ. ಯೂನಿವರ್ಸಲ್ ಅಂದ್ರೆ ಬ್ರಹ್ಮಾಂಡದ ಹುಟ್ಟು ಮತ್ತು ವಿಕಾಸದ ಅಧ್ಯಯನಕ್ಕೆ ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಾಸ್ಮಾಲಜಿ ಅಂತ ನಾವು ಕರಿತೀವಿ.
ಕಾಸ್ಮಾಲಜಿ ಅಂದ್ರೆ ಏನಂದ್ರೆ ಭೌತಶಾಸ್ತ್ರ ಮತ್ತು ಖಗೋಳಶಾಸ್ತ್ರದ ವಿಭಾಗ. ಬ್ರಹ್ಮಾಂಡದ ಹುಟ್ಟು ಮತ್ತು ರಚನೆ ಬಗ್ಗೆ ಹೇಳುತ್ತದೆ ಕಾಸ್ಮಾಲಜಿ. ಆಸ್ಟ್ರಾಲಜಿ ಏನಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂತ ನಾವು ಕರಿತೀವಿ. ಗ್ರಹಗಳ ಚಲನೆಯಿಂದ ಮಾನವನ ಭವಿಷ್ಯ ಹೇಳುವುದು ಆಗಿದೆ. ಜಿಯಾಲಜಿ ಏನಂದ್ರೆ ಭೂಮಿಯ ರಚನೆ ಮತ್ತು ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದು ಜಿಯಾಲಜಿ. ಬಯಾಲಜಿ ಅಂದ್ರೆ ಜೀವಿಗಳ ಒಂದು ಅಧ್ಯಯನ ಮಾಡೋದು ಬಯಾಲಜಿ. ಜಿಯಾಲಜಿ ಅಂದ್ರೆ ಭೂಮಿ ಬಗ್ಗೆ ಅಧ್ಯಯನ ಮಾಡ್ತದ. ಬಯಾಲಜಿ ಅಂದ್ರೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತದ. ನೆಕ್ಸ್ಟ್, ಮಾನವನ ಲಾಲಾರಸದಲ್ಲಿರುವಂತ ಜೀರ್ಣಕಾರಿ ಕಿಣ್ವ ಯಾವ್ದಂತ ಕೊಟ್ಟಿದ್ದಾರೆ. ಕಿಣ್ವಗಳಿಗೆ ಎಂಜೈಮ್ ಅಂತ ಕರಿತಾರೆ ನೋಡ್ರಿ. ಇದಕ್ ಸರಿಯಾದ ಉತ್ತರ ನೋಡೋಣ. ಇದಕ್ ಸರಿಯಾದ ಉತ್ತರ ಅಮ್ಯಾಲೇಜ್ ನೋಡ್ರಿ. ಆಪ್ಷನ್ಸ್ ಸಿ ಸರಿಯಾದ ಉತ್ತರ ಇದೆ. ಅಮ್ಯಾಲೇಜ್. ಓಕೆ, ಇದೇನಪ್ಪಾ ಅಂತಂದ್ರೆ ಬಾಯಿಯಲ್ಲಿರುವಂತ ಲಾಲಾರಸದಲ್ಲಿ ಕಂಡು ಬರ್ತದೆ. ಇದು ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತದೆ, ಸ್ಟಾರ್ಚ್. ಓಕೆ, ರೆನಿನ್ ಅಂತ ಹೇಳ್ತೀವಿ. ಇದು ಮಕ್ಕಳಲ್ಲಿ ಹಾಲಿನ ಪ್ರೋಟೀನ್ ಜೀರ್ಣಿಸಲು ಸಹಾಯ ಮಾಡುತ್ತದೆ. ಓಕೆ, ಮಕ್ಕಳು ಹಾಲು ಕುಡಿದಿರ್ತಾವ, ಅವ್ರು ಏನಾದ್ರು ಕಾಯ್ಕೊಂಡ್ರೆ ಏನಂದ್ರೆ ಅದು ಹಾಲಿದ್ದು ಮೊಸರು ತರ ಕಾಣ್ತದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರೆನಿನ್ ನೋಡ್ರಿ. ರೆನಿನ್ ಕಾರಣ ಆಗಿರ್ತದೆ ಅದಕ್ಕ. ಪೆಪ್ಸಿನ್ ಅಂತ ಹೇಳ್ತೀವಿ, ಜಠರದಲ್ಲಿ ಪ್ರೋಟೀನ್ ಜೀರ್ಣಿಸಲು ಸಹಾಯ ಮಾಡ್ತದೆ. ಲೈಪೇಸ್ ಏನಂದ್ರೆ ಕೊಬ್ಬುಗಳನ್ನು ಜೀರ್ಣಿಸಲು ಸಹಾಯ ಮಾಡುವಂತ ಒಂದು ಕಿಣ್ವ. ನೆಕ್ಸ್ಟ್, ವಿದ್ಯುತ್ತನ್ನು ಹರಿಬಿಡುವಂತ ಏಕೈಕ ಅಲೋಹ ಯಾವುದು ಅಂತ ಕೊಟ್ಟಿದ್ದಾರೆ. ನಾನ್ ಮೆಟಲ್ ಯಾವುದು ವಿದ್ಯುತ್ತನ್ನು ಸಪ್ಲೈ ಮಾಡುವಂತ ನಾನ್ ಮೆಟಲ್? ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಗ್ರಾಫೈಟ್ ನೋಡಿ. ಗ್ರಾಫೈಟ್ ಇದಕ್ಕೆ ಸರಿಯಾದ ಉತ್ತರ ಇದೆ. ವಿದ್ಯುತ್ತನ್ನು ಹರಿಬಿಡುತ್ತದೆ. ಇದು ಕಾರ್ಬನ್ ರೂಪ ಇದೆ. ಇದರ ಒಂದು ಅಣು ರಚನೆಯಲ್ಲಿ ಮುಕ್ತ ಎಲೆಕ್ಟ್ರಾನ್ಗಳು ಇರೋದ್ರಿಂದ ಲೋಹವಾದರೂ ವಿದ್ಯುತ್ತನ್ನು ಉತ್ತಮವಾಗಿ ಹರಿಯುತ್ತದೆ ಈ ಒಂದು ಗ್ರಾಫೈಟ್ ನಲ್ಲಿ. ಓಕೆ, ಈ ABD ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ರಂಜಕ ಕೊಟ್ಟಿದ್ದಾರೆ, ಗಂಧಕ, ಅಯೋಡಿನ್. ಇವುಗಳು ಏನಂದ್ರೆ ವಿದ್ಯುತ್ ವಾಹಕಗಳಲ್ಲ ನೋಡ್ರಿ. ನೆಕ್ಸ್ಟ್, ಎಲ್ಲ ಆಮ್ಲಗಳಲ್ಲೂ ಸಾಮಾನ್ಯವಾಗಿರುವಂತ ಮೂಲ ವಸ್ತು ಯಾವ್ದಂತ ಕೊಟ್ಟಿದ್ದಾರೆ. ಎಲ್ಲ ಒಂದು ಆಸಿಡ್ಗಳಲ್ಲಿರುವಂತ ಮೂಲ ವಸ್ತು ಏನು? ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್ ನೋಡ್ರಿ. ಹೈಡ್ರೋಜನ್ ಏನಪ್ಪಾ ಅಂತಂದ್ರೆ ಅರ್ಸೆನಿಯಸ್ ಸಿದ್ಧಾಂತದ ಪ್ರಕಾರ ಎಲ್ಲಾ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ. ನೋಡಿರ್ಬೋದು ನೀವು, ಎಲ್ಲಾ ಆಮ್ಲಗಳಲ್ಲಿ ಇದು ಕಂಡು ಬರ್ತದೆ. HCl, H2, SO4. ಇದು ಗಂಧಕಾಮ್ಲ ಅಂತ ಕರಿತೀವಿ. HNO3. ಇವು ಎಲ್ಲಾ ಒಂದು ಆಮ್ಲಗಳಲ್ಲಿ ಏನ್ ಕಂಡು ಬರ್ತದಂದ್ರ ಹೈಡ್ರೋಜನ್ ಕಂಡು ಬರ್ತದೆ ನೋಡ್ರಿ. ಓಕೆ, ABD ಏನಪ್ಪಾ ಅಂತ ಆಪ್ಷನ್ಸ್ಗಳು ತಪ್ಪಾಗಿ ನೋಡಿ. ಎಲ್ಲಸು ಬಿ ಕರೆಕ್ಟ್. ನೆಕ್ಸ್ಟ್, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನ ಯಾವ್ದಂತ ಕೊಟ್ಟಿದ್ದಾರೆ. ಯಾಂತ್ರಿಕ ಶಕ್ತಿ ಇರ್ತದೆ, ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುವಂತ ಸಾಧನ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜನರೇಟರ್ ನೋಡ್ರಿ. ಜನರೇಟರ್ ಏನಂತ ಕರಿತಾರೆ, ಇನ್ನೊಂದು ಹೆಸರು ಡೈನಮೋ ಅಂತ ಕರಿತಾರೆ. ಅದಕ್ಕೆ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಉತ್ಪಾದನೆ ಮಾಡ್ತದೆ. ಅದೇ ರೀತಿ ಮೋಟರ್ ಏನಪ್ಪಾ ಅಂತಂದ್ರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಅದಕ್ಕೆ ಮೋಟರ್ ಅಂತ ಕರಿತಾರೆ. ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನಂದ್ರೆ ವಿದ್ಯುತ್ ವೋಲ್ಟೇಜ್ ಅನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ತದೆ. ಇದಕ್ಕೆ ಟ್ರಾನ್ಸ್ಫಾರ್ಮರ್ ಅಂತ ಕರಿತಾರೆ. ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ. ಇದು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾರೆ ನೋಡ್ರಿ. ಈ ರೀತಿಯಾಗಿ ABCD ಎಲ್ಲ ಒಂದು ಆಪ್ಷನ್ಸ್ ಗಳ ಒಂದು ವಿವರಣೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಓಕೆ, ಈ ರೀತಿಯಾಗಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಉತ್ತರ ಜೊತೆಗೆ ಎಲ್ಲ ಒಂದು ಜೊತೆ ಇರುವಂತ ಆಪ್ಷನ್ಸ್ ಗಳ ಮಾಹಿತಿಯನ್ನು ಕೂಡ ಹೇಳಿನಿ. ಮುಂಜಾನೆ ಸೂರ್ಯನ ಬೆಳಕಿನಿಂದ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂತ ವಿಟಮಿನ್ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ವಿಟಮಿನ್ ಡಿ. ವಿಟಮಿನ್ ಡಿ ಇಂದ ಏನ್ ಬರ್ತಾ ರಿಟೆಕ್ಸ್ ರೋಗ ಬರ್ತದ. ರಿಟೆಕ್ಸ್ ರೋಗ ಬರುತ್ತೆ ನೋಡ್ರಿ. ವಿಟಮಿನ್ ಡಿ ಯಾವುದು? ಆಪ್ಷನ್ಸ್ ಡಿ ಇದೆ ನೋಡಿ, ಸರಿಯಾದ ಉತ್ತರ ಇದು. ಓಕೆ ನೋಡಿ, ಇದಕ್ಕೆ ಸಂಬಂಧಿಸಿದಂತ ಇಲ್ಲಿ ಆನ್ಸರ್ ಇದೆ. ಆನ್ಸರ್ ಆಯ್ತಾ, ಮುಗಿತಾ? ವಿಟಮಿನ್ ಡಿ ಅಂತ ನಮ್ಗೆ ಗೊತ್ತಾಯ್ತು. ಇಲ್ಲಿ ಆಪ್ಷನ್ಸ್ ನಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಅಂತಿದ್ದವು. ಇವರ ಒಂದು ಉತ್ತರಗಳನ್ನು ಕೂಡ ನಾನು ನಿಮ್ಮ ಮುಂದೆ ತೆಗೆದಿದ್ದೀನಿ. ಯಾಕಂದ್ರೆ ನಿಮ್ಗೂ ಮುಂದೆ ಬರುವಂತ ಪರೀಕ್ಷೆಯಲ್ಲಿ ವಿಟಮಿನ್ ಸಿ ಕೇಳಲಾರ್ದು ವಿಟಮಿನ್ ಬಿ ಕೇಳಿದ್ರೆ ಅದ್ರ ಬಗ್ಗೆ ಕೂಡ ಗೊತ್ತಿರ್ಬೇಕಲ್ಲ. ಅದಕ್ಕೆ ಅದರ ಒಂದು ಮಾಹಿತಿ ಕೂಡ ಹೇಳಿದೆ ನೋಡ್ರಿ. ವಿಟಮಿನ್ ಡಿ ಏನಂದ್ರೆ ಸೂರ್ಯನ ಒಂದು ನೇರಳಾತೀತ ಅತಿ ನೇರಳೆ ಕಿರಣಗಳನ್ನು ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹವೇ ಇದನ್ನು ಉತ್ಪಾದಿಸಿಕೊಳ್ಳುತ್ತದೆ ನೋಡ್ರಿ. ಬೆಳಿಗ್ಗೆ 8 ಗಂಟೆಗೆ ಏನಪ್ಪಾ ಅಥವಾ 7 ಗಂಟೆ ಆಗಿರ್ಬೋದು, ಸೂರ್ಯ ಬರ್ತಿರ್ತಾನಲ್ಲ, ಅಂತ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಮುಂಜಾನೆ ಒಂದು ಸೂರ್ಯನ ನೆರಳನ್ನು ತಗೊಂಡಿದ್ದು ಏನಾಗುತ್ತೆ, ನಮ್ಮ ದೇಹದಲ್ಲಿ ವಿಟಮಿನ್ ಡಿ ತಾನಾಗಿ ಉತ್ಪಾದನೆ ಮಾಡಿಕೊಳ್ತದೆ. ಓಕೆ, ಅದೇ ರೀತಿ ವಿಟಮಿನ್ ಸಿ ಅಂತ ಕೊಟ್ಟಿದ್ರೆ ಇಲ್ಲಿ ನಿಂಬೆಹಣ್ಣಿನಲ್ಲಿ, ನೆಲ್ಲಿಕಾಯಿಗಳಲ್ಲಿ,
ಹುಳಿ ಹಣ್ಣುಗಳಲ್ಲಿ ಇದು ಕಂಡು ಬರ್ತದೆ ನೋಡ್ರಿ. ವಿಟಮಿನ್ ಸಿ ಇದಕ್ಕೆ ಸ್ಕರ್ವಿ ರೋಗ ಬರ್ತದ. ಸ್ಕರ್ವಿ ರೋಗ ಬರ್ತದ. ವಿಟಮಿನ್ ಬಿ ಇದಕ್ಕ ಥೈಮಿನ್ ಅಂತ ಕರಿತೀವಿ. ವಿಟಮಿನ್ ಬಿ1 ಕರಿತೀವಿ. ಓಕೆ. ಕಾಳುಗಳು ಮಾಂಸದಲ್ಲಿ ಸಿಗುತ್ತೆ ನೋಡ್ರಿ. ಇದು ಯಾವುದು ವಿಟಮಿನ್ ಬಿ. ನಂತರ ವಿಟಮಿನ್ ಎ ಅಂದ್ರೆ ಕ್ಯಾರೆಟ್, ಹಸಿರು ಸೊಪ್ಪುಗಳಲ್ಲಿ ಇದು ಸಿಗ್ತದೆ ನೋಡ್ರಿ. ಈರುಳ್ಳಿ ಗುರುಳುತನಕ್ಕೆ ಕಾರಣವಾದಂತ ವಿಟಮಿನ್ ಯಾವ್ದಂದ್ರೆ ವಿಟಮಿನ್ ಎ ಆಗಿದೆ ಇದು. ಓಕೆ. ಈ ರೀತಿಯಾಗಿ ನಾವು 4 ಉತ್ತರಗಳನ್ನು ಕೂಡ ನೋಡ್ಕೊಂಡಂಗಾಯ್ತು. ಅಲ್ಲಿ ಕ್ವಶನ್ ನಾವು ಒಂದು ಕೇಳಿದ್ರೆ 4 ಆಪ್ಷನ್ಸ್ಗಳ ಒಂದು ಉತ್ತರಗಳನ್ನು ನೋಡ್ಕೊಂಡಿವಿ. ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಈ ರೀತಿಯಾಗಿ 4 ಬಂದು ಅಂದ್ರೆ 4ರದಾಗ ಯಾವ್ದಾನ ಒಂದು ಬಂದೇ ಬರುತ್ತಾ, ಅಲ್ಲಿ ಸಹಕಾರಿ ಆಗ್ತದೆ ನೋಡ್ರಿ. ಓಕೆ. ಇವಿಷ್ಟೇನಪ್ಪ ಅಂತಂದ್ರೆ ಪ್ರಮುಖ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳಾಗಿದ್ವು. ಹೇಳಿಕೆ ರೂಪದ ಪ್ರಶ್ನೆನೇ ಮುಂದಿನ ಒಂದು ದಿನಗಳಲ್ಲಿ ತರೋಣ. ಆದ್ರೆ ನಾನೇನು ಅನ್ಕೊಂಡೆ 4 ಆಪ್ಷನ್ಸ್ ಕೊಟ್ರೆ 4 ಆಪ್ಷನ್ಸ್ಗಳಲ್ಲಿ ಈ ರೀತಿಯಾದಂತ ಮಾಹಿತಿ ನೀಡಮಂತ ಅನ್ಕೊಂಡು ಈ ರೀತಿಯಾದಂತ ಪ್ರಶ್ನೆಗಳನ್ನು ತಂದಿದ್ದೀನಿ. ಈ ಪ್ರಶ್ನೆ ಅಂದ್ರೆ ಓಲ್ಡ್ ಕ್ವಶನ್ ಆಗಿರುತ್ತೆ ನೋಡ್ರಿ ಇವು. ಓಕೆ. ಅದಕ್ಕಾಗಿ ಎಲ್ಲರೂ ನೋಡ್ಕೊಳ್ಳೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಹೊಸಬರಾದ್ರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪೋಸ್ಟ್ ಬಾಕ್ಸ್ ನಲ್ಲಿ ನಾ ಏನಪ್ಪಾ ಅಂತಂದ್ರೆ ದಿನನಿತ್ಯ ಏನಪ್ಪಾ ಅಂತಂದ್ರೆ ಕ್ವಶನ್ಗಳು ಪೋಸ್ಟ್ ಮಾಡ್ತಾ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಜಾಯ್ನ್ ಆಗಿ. ಓಕೆ. ಅಲ್ಲಿ ಕೂಡ ಪ್ರಮುಖವಾದಂತ ಪ್ರಶ್ನೆ ಕೇಳ್ತಾ ಇದೀನಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಜಾಯ್ನ್ ಆಗಿ. ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸೂಪರ್ ಅಂತ ಕಮೆಂಟ್ ಹಾಕಿ. ಅದೇ ರೀತಿಗೆ ನಾನು ಕೊಟ್ಟಿರುವಂತ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ನಲ್ಲಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಕ್ತಾಯ ಮಾಡೋಣ. ಟೇಕ್ ಕೇರ್, ಬಾಯ್.